ಭಟ್ಕಳದಲ್ಲಿ ತಡರಾತ್ರಿ ಹೈಡ್ರಾಮವೊಂದು ನಡೆದು ಹೋಗಿದೆ. ಈ ಮೂರಿನಕಟ್ಟೆ ಮರು ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಜೋರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು. ಭಟ್ಕಳದಲ್ಲಿ ಮೂರಿನಕಟ್ಟೆ ಮರು ನಿರ್ಮಾಣದ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ನಗರದಲ್ಲಿ ಮುಸ್ಲಿಂ ಸಂಘಟನೆ ಹೈಡ್ರಾಮವನ್ನು ಮಾಡಿರುವಂಥದ್ದು. ಭಟ್ಕಳದ ಜಾಗಟೆ ಕಟ್ಟೆಯಲ್ಲಿದ್ದಂತಹ ಮೂರಿನಕಟ್ಟೆ ತೆರವಿನ ವೇಳೆ ಅಡ್ಡ ಬಂದಂತಹ ಪೊಲೀಸರ ಮೇಲೂ ಕೂಡ ಹಲ್ಲೆಯಾಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ ದುಷ್ಕರ್ಮಿಗಳು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿ ಮೂರಿನಕಟ್ಟೆ ಅನ್ನುವಂತಹ ಒಂದು ಏನಿತ್ತು ಅದನ್ನು ತೆರವುಗೊಳಿಸುವಂತಹ ಕೆಲಸ ಆಗಿತ್ತು. ಬಳಿಕ ಅದೇ ಜಾಗದಲ್ಲಿಯೇ ಮತ್ತೆ ಅದನ್ನು ಮರು ನಿರ್ಮಾಣ ಮಾಡಲಾಗಿತ್ತು. ಈಗ ಆ ಮರು ನಿರ್ಮಾಣ ಮಾಡಿರುವಂತಹ ಮೂರಿನಕಟ್ಟೆ ಇದೆಯಲ್ಲ ಅದನ್ನು ತೆರವುಗೊಳಿಸಬೇಕು ಅಂಥೇಳಿ ಮುಸ್ಲಿಂ ಸಂಘಟನೆಗಳು ಪಟ್ಟನ್ನು ಹಿಡಿದಿರುವಂಥದ್ದು. ಬರೀ ಪಟ್ಟನ್ನು ಹಿಡಿದಿದ್ರೆ ಏನು ಹೋರಾಟವನ್ನು ಮಾಡಿದರೆ ಪ್ರತಿಭಟನೆಯನ್ನು ಮಾಡಿದರೆ ಸರಿ, ಅದನ್ನು ಬಿಟ್ಟು ಅದನ್ನು ಕೆಡುವುದಕ್ಕೆ ಹೋಗಿದ್ದು, ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾಗಿದ್ದು, ಇದೆಲ್ಲವೂ ಕೂಡ ಈಗ ಬಹಳ ಚರ್ಚೆ ಗ್ರಾಸವಾಗ್ತಾ ಇದೆ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಯಾರ ಭಯವಿಲ್ಲದೇನೆ, ಕಾನೂನಿನ ಭಯವಿಲ್ಲದೇನೆ ಹೇಗೆ ವರ್ತಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಮೇಲೂ ಕೂಡ ಹಲ್ಲೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ಮೂರಿನಕಟ್ಟೆ ವಿವಾದ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಮೂರಿನಕಟ್ಟೆ ಗಲಾಟೆ. ಪೊಲೀಸ್ ಉಪವಿಭಾಗಾಧಿಕಾರಿ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ತಡರಾತ್ರಿ. ಮುಸ್ಲಿಂ ಸಂಘಟನೆಯ ವಿರುದ್ಧ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಪೊಲೀಸರು ಲಾಠಿಯನ್ನು ಪ್ರಯೋಗಿಸಿದ್ದಾರೆ, ಅರ್ಥಾತ್ ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ತಡರಾತ್ರಿ ಸಾಕಷ್ಟು ಹೈಡ್ರಾಮಕ್ಕೆ ಭಟ್ಕಳ ಸಾಕ್ಷಿಯಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎರಡು ಸಮುದಾಯದ ಸಾವಿರಾರು ಸಂಖ್ಯೆಯ ಜನ ಏಕಕಾಲಕ್ಕೆ ಜಮಾಯಿಸಿದ್ದಾರೆ. ಮೂರಿನಕಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಮಾತಿನ ಚಕಮಕಿ ಆಗಿದೆ. ಈ ನಡುವೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ ಪ್ರತಿಭಟನೆಯನ್ನು ನಿಯಂತ್ರಿಸುವುದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂವಿಧಾನದಲ್ಲಿ ಪ್ರತಿಭಟನೆಯನ್ನು ಮಾಡುವುದಕ್ಕೆ, ಪ್ರಶ್ನೆ ಮಾಡುವುದಕ್ಕೆ ಹಕ್ಕಿದೆ, ಅವಕಾಶ ಇದೆ. ಬಟ್ ಗಲಾಟೆ ಮಾಡೋದು, ಸಾರ್ವಜನಿಕರ ಶಾಂತಿಗೆ ಭಂಗ ತರುವಂಥದ್ದು, ಜೊತೆಗೆ ಏಕಾಏಕಿಯಾಗಿ ಅದೇನು ವಿವಾದದ ಜಾಗ ಇತ್ತು ಅಲ್ಲಿ ನುಗ್ಗಿ ಅದನ್ನು ಕೆಡುವುದಕ್ಕೆ ಮುಂದಾಗಿದ್ದು ಎಲ್ಲವೂ ಕೂಡ ತಪ್ಪು ಅನ್ನುವಂಥದ್ದು ಈಗ ಹಿಂದೂಪರ ಸಂಘಟನೆಯವರ ಮಾತಾಗಿದೆ. ದೊಡ್ಡ ಮಟ್ಟದಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗಾದರೆ ಭಟ್ಕಳದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಕ್ಕೆ ಸಾಕ್ಷಿಯಾದಂತಹ ಮೂರಿನಕಟ್ಟೆ ವಿವಾದ ಏನಿದು? ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಭಟ್ಕಳದ ಜಾಗಟೆ ಕಟ್ಟೆಯಲ್ಲಿದ್ದಂತಹ ಮೂರಿನಕಟ್ಟೆ. ಇದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಸಂದರ್ಭದಲ್ಲಿ ಈ ಮೂರಿನಕಟ್ಟೆಯನ್ನು ತೆರವುಗೊಳಿಸುವಂತಹ ಕೆಲಸ ಆಗಿರುತ್ತೆ. ಬಳಿಕ ಅದೇ ಜಾಗದಲ್ಲಿಯೇ ಅದನ್ನು ಮರು ನಿರ್ಮಾಣವನ್ನು ಕೂಡ ಮಾಡಲಾಗಿತ್ತು. ವ್ಯಾಪಕ ಒತ್ತಡದ ನಡುವೆ, ಆಕ್ರೋಶದ ನಡುವೆ ಹೆದ್ದಾರಿ ಸುಪರ್ದಿಯಲ್ಲಿರುವಂತಹ ಜಾಗದಲ್ಲಿಯೇ ಮರು ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮೂರಿನಕಟ್ಟೆಯನ್ನು ಮಾಡ್ತಾರೆ. ಮೂರಿನಕಟ್ಟೆ ಮರು ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಯಿಂದ ವಿರೋಧ ಅಂತೆ. ಮೂರಿನಕಟ್ಟೆಯನ್ನು ಒಡೆಯೋದಕ್ಕೂ ಮುಸ್ಲಿಂ ಸಂಘಟನೆಯವರು ಮುಂದಾಗ್ತಾರೆ. ಮೂರಿನಕಟ್ಟೆಯನ್ನು ಒಡೆಯಲು ಮುಂದಾದಂತಹ ಸಂದರ್ಭದಲ್ಲಿ ಹೈಡ್ರಾಮಾ ಆಗಿದೆ. ಪರ ವಿರೋಧದ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ ಅಂಥೇಳಿ ಪ್ರತಿಭಟನೆಯನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಇಲ್ಲಿ ಅರ್ಬನ್ ಬ್ಯಾಂಕ್ ಎದುರುಗಡೆ ಪೊಲಿಟಿಷಿಯನ್ ಕ್ರಾಸ್ ಒಳಗೆ ಒಂದು ಕಟ್ಟೆ ಅಲ್ಲಿಡ್ತಾರೆ. ಅದನ್ನ ತಗೊಂಡೋಗಿ ಮೂರಿನಕಟ್ಟೆ ಅಂತ ಏನಿದೆ ಸಾಂಪ್ರದಾಯಿಕವಾಗಿ ಆ ಗ್ರಾಮದವರು ಅಲ್ಲಿ ತಗೊಂಡು ಹೋಗ್ತಾರೆ. ಆ ಕಟ್ಟೆಯಲ್ಲಿ ಇರುವಂಥ ಗೊಂಬೆಗಳನ್ನ ನ್ಯಾಷನಲ್ ಹೈವೇ ಮಧ್ಯಭಾಗದಲ್ಲಿತ್ತು. ಈಗ 4ವೇ ಆಯೋಗದಿಂದ ಅದು ಪಕ್ಕದಲ್ಲಿ ಸರ್ಸಿಟ್ಟಿದ್ರು. ಆ ಪಕ್ಕದಲ್ಲಿ ಸರ್ಸಿಟ್ಟಾಗ ಒಂದು ಗೊಂಬೆ ಎಲ್ಲ ವಿಕಾರವಾಗಿ ಮಾಡಿ ಇದನ್ನ ಕಾಲೆಲ್ಲ ತೆಗೆದಿದ್ರು. ಆ ಸಮಯದಲ್ಲಿ ಪೊಲೀಸ್ ವ್ಯಾನ್ಗಳು ಇವತ್ತು ಬಂದೋಬಸ್ತಲ್ಲಿದೆ. ಈಗ ಸದ್ಯ ಒಂದು 2-3 ತಿಂಗಳಿಂದ ಮಾನ್ಯ ತಹಸೀಲ್ದಾರರು AC ಅವರ ನೇತೃತ್ವದಲ್ಲಿ DSP ಮಹೇಶ್ ಅಂತ ಇದ್ರು, ಅವ್ರ ನೇತೃತ್ವದಲ್ಲಿ ನಾವು ಕಟ್ಟೆ ಮಾಡ್ತೇವೆ, ಈ ಮನೆ ಪಕ್ಕದವ್ರಿಗೆ ಆ ಮನೆಗೆ ಸಂಬಂಧದಲ್ಲೆಲ್ಲ ಇದು ಫಾರೆಸ್ಟ್ ಲ್ಯಾಂಡಲ್ಲಿದೆ, ಆ ಕಟ್ಟೆ ಮಾಡ್ತೇವೆ ಅನ್ನೋ ಭಾವನೆಗಳನ್ನು ವ್ಯಕ್ತ. ಮತ್ತು ಯಾವುದೋ ಒಂದು ತಂಜೀಮ ಸಂಸ್ಥೆಗೆ ಇವರು ಅದನ್ನು ಒತ್ತಡಕ್ಕೆ ಮಾಡಿದ್ದು. ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಸಲ್ಮಾನರ ಪುಂಡಾಟಿಕೆ ಹೆಚ್ಚಾಗ್ತದೆ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಆದರೆ ಅವರು ಪುಂಡಾಟ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಮಟ್ಟಿಗೆ ಬಾಲ ಬೀಚಿದ್ರೆ ಆ ಬಾಲ ಕತ್ತರಿಸ್ಲಿಕ್ಕೂ ನಮ್ಗೆ ಗೊತ್ತುಂಟು. ನಾವು ಕತ್ತರಿಸಿದ್ದೇವೆ. 1993ರಿಂದನೂ ನಾವು ಕತ್ತರಿಸ್ತೇವೆ, ಮುಂದೆ ಕತ್ತರಿಸ್ತೇವೆ. ನನ್ನ ಕಾರ್ಯಕರ್ತರು ಒಂದು ಯಾವುದಾದ್ರು ಒಂದು ಹಿಂದೂಗಳ ಬಾಲ ವಾರಿ ಆದರೂ ನಾವು ಅದಕ್ಕೆ ಪ್ರತಿ ಉತ್ತರ ಕೊಡ್ತೇವೆ. ಅದಕ್ಕೆ ಪ್ರತಿ ಉತ್ತರ ಕೊಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಕೇವಲ 5 ವರ್ಷಕ್ಕೆ 1 ವರ್ಷಕ್ಕೆ ಹುಟ್ಕೊಂಡಿರ್ತಕ್ಕಂಥ ಮೂರಿನಕಟ್ಟೆ ಅಲ್ಲ, ಅದು ನೂರಾರು ವರ್ಷದಿಂದ ನಾವು ನಮ್ಮ ಪೂರ್ವಜರು ನಡ್ಕೊಂಡು ಬಂದಿರತಕ್ಕಂಥ ಜಾಗ ಅದು. ಇವತ್ತು ತಾಲೂಕಾ ಆಡಳಿತ
ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ಹೈವೇ NH ಬರ್ತಾ ಇರತಕ್ಕಂಥ ಉದ್ದೇಶದಿಂದ ಪಕ್ಕಕ್ಕೆ ಒಂದು ಜಾಗವನ್ನ ಕೊಟ್ಟಿತ್ತು. ಆ ಜಾಗದಲ್ಲಿ ಕಟ್ಟುವಂತ ಕೆಲಸ ನಮ್ಮೆಲ್ಲರೂ, ಯಾರು ಸರ್ಕಾರಿ ದುಡ್ಡಿಂದಿಲ್ಲ, ಹಿಂದೂಗಳ ಶ್ರಮದ ಹಣದಿಂದ ನಾವು ಕಟ್ಟುವಂತ ಕೆಲಸ ಮಾಡಿದ್ರು. ಏನ್ ಮುಸ್ಲಿಂ ಸಮುದಾಯ ಇದೆ ಅದನ್ನ ನೋಡ್ಲಿಕ್ಕೆ ಆಗದೆ ಅವರು ಸಂಬಂಧಿಸದೇ ಇರ್ತಕ್ಕಂಥ ವಿಚಾರ ಇದು. ಇವತ್ತು ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಅಂತಕ್ಕಂಥ ಒಂದು ಧೈರ್ಯದಿಂದ ಇವತ್ತು ನಮ್ಮ ಅಸ್ಮಿತೆಯನ್ನ ಇವತ್ತು ನೆಲಸಮ ಮಾಡುವಂತ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಹೇಳ್ತೇನೆ ವಾಹಿನಿ ಮುಖಾಂತರ ಇದಕ್ಕೆ ತಕ್ಕ ಉತ್ತರ ಕೊಡುವಂತ ಕೆಲಸ ನಾವು ಹಿಂದೂಗಳು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆದಿತ್ಯ, ಏನಿದು ಮೂರಿನಕಟ್ಟೆ ಗಲಾಟೆ, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ? ಈಗ ಮೂರಿನಕಟ್ಟೆ ಗಲಾಟೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರ ಭಟ್ಕಳದ ಮಧ್ಯಭಾಗದಲ್ಲಿರುವಂತಹ ಈ ಮೂರಿನಕಟ್ಟೆ ಅನ್ನುವಂಥದ್ದು ಜಾಗ ಹಿಂದೂ ಮುಸ್ಲಿಮರ ನಡುವೆ ಇರುವಂತಹ ಒಂದು ಜಗಳಕ್ಕೆ ಕಾರಣವೂ ಅನ್ಬಹುದು. ಒಂದು ರೀತಿಯಲ್ಲಿ ಇಲ್ಲಿ ಹಿಂದೂಪರ ಕಾರ್ಯಕರ್ತರು ಏನು ಹೇಳ್ತಾರೆ, ಅವರು ಈ ಜಾಗವನ್ನ ನಮ್ಗೆ ಸಂಬಂಧಪಟ್ಟಿದ್ದು, ಇದು ನಾವು ಕಟ್ಟಿದ್ದೇವೆ ಅಂತಹ ನಿರ್ಧಾರವನ್ನ ಕೂಡ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮುಸ್ಲಿಮರು ನಾವು ಈ ಕಟ್ಟೆಯನ್ನು ಕಟ್ಟಲಿಕ್ಕೂ ನಾವು ನಿರ್ಧಾರ ಅವರಿಗೆ ಮಾಡಿಕೊಡುವುದಿಲ್ಲ, ನಮ್ಗೆ ಈ ಜಾಗ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಆಗ್ಬೇಕು, ಇಲ್ಲಿ ಸಮೀಪದಲ್ಲಿ ಇದು ಸಹ ನಮ್ಮ ಜಾಗ ಇದೆ, ನಾವು ಇದನ್ನ ಕಟ್ಟಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಮತ್ತೆ ಈ ಹಿಂದೆ ನಿನ್ನೆ ರಾತ್ರಿಯಿಂದಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ರಾತ್ರಿ ಒಂದು 11:30-12 ಗಂಟೆ ವೇಳೆಗೆ IG ಆದಂತಹ ಅಮಿತ್ ಸಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಪೊಲೀಸರು ಇಲ್ಲಿ ನಿಯೋಜನೆ ಆಗಿದ್ದಾರೆ. ಈಗಾಗಲೇ ಒಂದು ಇಲ್ಲಿ ಏನು ಘಟನೆ ಆಗುವಂತಹ ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಇನ್ನು ಹೆಚ್ಚು ಗಲಾಟೆ ಆಗಬಾರದು ಅಂತ ಹೇಳ್ಕೊಂಡು ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಭಟ್ಕಳದಲ್ಲಿ ಮೂರಿನಕಟ್ಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದೊಡ್ಡ ಮಟ್ಟದ ಹೈ ಡ್ರಾಮಾ ಆಗಿದೆ. ಮೂರಿನಕಟ್ಟೆಯನ್ನು ತೆರವುಗೊಳಿಸಬೇಕು ಅಂಥೇಳಿ ಮುಸ್ಲಿಂ ಸಮುದಾಯ ತಲತಲಾಂತರಗಳಿಂದ ಮೂರಿನಕಟ್ಟೆ ಇದೆ, ಅದು ನಾವು ಹಿಂದೂಗಳ ಪ್ರತೀಕವಾಗಿ ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ, ಯಾವುದೇ ಕಾರಣಕ್ಕೂ ಅದನ್ನು ಮುಟ್ಟೋದಕ್ಕೆ ಬಿಡಲ್ಲ ಅಂತೇಳಿ ಹಿಂದೂಗಳು. ಪರಿಸ್ಥಿತಿ ವಿಕ್ಷುಬ್ಧಗೊಂಡಿತ್ತು, ಅದನ್ನು ಸರಿಗೊಳಿಸುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಸದ್ಯ ಪರಿಸ್ಥಿತಿ ತಹಬದಿಗೆ ಬಂದಿದೆ. ನಿನ್ನೆ ಹಿರಿಯ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಎರಡೂ ಸಮುದಾಯದ ಸಾವಿರಾರು ಸಂಖ್ಯೆಯ ಜನ ಏಕಕಾಲಕ್ಕೆ ಜಮಾಯಿಸಿದ್ರು, ಪರ ವಿರೋಧದ ಘೋಷಣೆಯನ್ನು ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರನ್ನು ಚದುರಿಸುವುದಕ್ಕೆ ಪೊಲೀಸರು ಲಾಠಿಯನ್ನು ಪ್ರಯೋಗಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊದಲೇನೇ ಕರಾವಳಿ ಭಾಗ ಕೋಮು ಸೂಕ್ಷ್ಮ ಪ್ರದೇಶ, ಸಣ್ಣ ವಿಚಾರವೂ ಕೂಡ ಅಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ನೋಡಿದ್ದೇವೆ.